ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಆಸ್ಪತ್ರೆಯಲ್ಲಿ ಡಾಕ್ಟರು ಸ್ನೇಹ ಗಂಟಿ ವಸು ಹತ್ರ ಬಂದು ಮಗು ಇವಾಗ ಚೆನ್ನಾಗಿದೆ, ಇವತ್ತೇನೆ ಡಿಸ್ಚಾರ್ಜ್ ಮಾಡೋ ಥರ ಇದೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ಆಗ ವಸು ಡಾಕ್ಟರ್, ನಾನು ನನ್ನ ಮಗುನ ನೋಡ್ಬೋದಾ, ಹೋಗಿ ಫೀಡ್ ಮಾಡ್ಬೋದಾ ಅಂತ ಕೇಳ್ತಾರೆ. ಆಗ ಡಾಕ್ಟರ್ ಓಕೆ, ಧಾರಾಳವಾಗಿ ಹೋಗಬಹುದು, ಇನ್ನು 10 ನಿಮಿಷ ಬಿಟ್ಟು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ಆಗ ಸ್ನೇಹ ಅವರು ಹೇಗೋ ಮಗುನ ಬೇಗನೆ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ರಿಂದ ಮಗು ಬೇಗನೆ ಹುಷಾರಾಯ್ತು, ಡಾಕ್ಟರು ಚೆನ್ನಾಗೇನೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಮೆಸ್ಸು ನಿಜ, ಆದ್ರೆ ಮಗು ಹುಷಾರಾಗಿದ್ದು ಡಾಕ್ಟರ್ ಕೊಟ್ಟ ಟ್ರೀಟ್ಮೆಂಟ್ ಇಂದ ಅಲ್ಲ, ಪುಟ್ಟವ್ವ ಕೊಟ್ಟ ಔಷಧಿಯಿಂದ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರಿಗೆ ಕೇಳಿ ಆಶ್ಚರ್ಯ ಆಗುತ್ತೆ. ಆಗ ವಸು ಹೌದು ಸ್ನೇಹ ಅಂತ ಹೇಳ್ತಾರೆ. ಆಗ ಸ್ನೇಹಾಗೆ ಪುಟ್ಟಕ್ಕನಿಗೆ ಹೇಳಿದ ಮಾತುಗಳೆಲ್ಲ ನೆನಪಾಗ್ತಾ ಇರುತ್ತೆ. ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ. ನಂತರ ಸ್ನೇಹ ಮತ್ತೆ ಕಂಠಿ ವಸು ತನ್ನ ಮಗುನ ಕರ್ಕೊಂಡು ಪುಟ್ಟಕ್ಕನ ಮನೆಗೆ ಬರ್ತಾರೆ. ಅವ್ವ ಅವ್ವ ಅಂತ ಕೂಗ್ತಾರೆ. ಆಗ ಗೋಪಾಲ್ ಅವರು ಇಲ್ಲೇ ಇರಿ ಬಂದೆ ಅಂತ ಹೇಳಿ ಆರತಿ ತಟ್ಟೆನ ತಗೊಂಡು ಬಂದು ಸುಮಾ ಕೈಲಿ ಕೊಡ್ತಾರೆ. ಆಗ ಸುಮಾ ಅವರು ಆರತಿ ಮಾಡಿ, ಅಕ್ಕ ಬಾವ ಬಂದ್ರ, ಬಾವ ನೀವು ನಿನ್ನೆ ಔಷಧಿನ ತಗೊಂಡು ಹೋದಾಗಿಂದ ಅವ್ವ ಜಪ ಮಾಡ್ತೀನಿ ಅಂತ ದೇವ್ರ ಮುಂದೆ ಕೂತ್ಕೊಂಡು ಇನ್ನು ಜಪನ ನಿಲ್ಸಿಲ್ಲ ಬಾವ ಅಂತ ಹೇಳ್ತಾರೆ. ನಂತರ 3 ಜನನು ಕೂಡ ಒಳಗಡೆ ಬರ್ತಾರೆ. ಆಗ ವಸು ಮಗುನ ತಗೊಂಡೋಗಿ ಪುಟ್ಟಕ್ಕನ ಮಡ್ಲಿಗೆ ಹಾಕ್ತಾರೆ. ಪುಟ್ಟಕ್ಕ ಅವರು ಜಪದಿಂದ ಎಚ್ಚರ ಆಗಿ ಹೊರಗಡೆ ಬರ್ತಾರೆ. ಆಗ ಕಂಠಿ ಅವರು ಅವ್ವ ನೀ ಕೊಟ್ಟಿರೋ ಮದ್ದಿನಿಂದನೇ ಮಗಿ ಹುಷಾರಾಗಿದ್ದು ಅಂತ ಹೇಳ್ತಾರೆ. ಆಗ ವಸು ಕೂಡ ಹೌದು ಅವ್ವ, ನೀವು ಮದ್ದು ಕೊಟ್ಟಿಲ್ಲ ಅಂತ ಅಂದಿದ್ರೆ ನನ್ನ ಮಗು ಹುಷಾರಾಗ್ತಿರ್ಲಿಲ್ಲ, ಆಗ ನಾನು ಇರ್ತಿರ್ಲಿಲ್ಲ ಮತ್ತೆ ನನ್ನ ಮಗುನೂ ಇರ್ತಿರ್ಲಿಲ್ಲ, ನೀವು ಸರಿಯಾದ ಸಮಯಕ್ಕೆ ದೇವರಾಗಿ ಬಂದು ನನ್ನ ಮಗಿಗೆ ಮದ್ದನ್ನ ಕೊಟ್ಟು ಹುಷಾರು ಮಾಡಿಬಿಟ್ರಿ ಕಣವ್ವ ಅಂತ ಅಳ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಅವರು ಏನ್ ವಸು ನೀನು ಇವಾಗ ಹಸಿ ಮೈನಲ್ಲಿದ್ಯಾ, ಈ ರೀತಿ ಎಲ್ಲ ಅಳ್ತಾರ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ. ಆದ್ರೆ ಸ್ನೇಹಾಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಮಗು ಈ ರೀತಿ ಆಗೋದಿಕ್ಕೆ ಕಾರಣ ಅವ್ವ ನೀನೇ ಅಂತ ಪುಟ್ಟಕ್ಕನಿಗೆ ಹೇಳಿರ್ತಾರೆ. ಅದನ್ನೇ ನೆನಪು ಮಾಡ್ಕೊಂಡು ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಆಗ ಸ್ನೇಹ ಅವರು ಪುಟ್ಟಕ್ಕನ ಹತ್ರ ಹೋಗಿ ಅವ್ವ ಅಂತ ತಪ್ಕೊಂಡು ಅಳ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಅವರು ಯಾಕವ್ವ ಅಂತ ಕೇಳ್ತಾರೆ. ಆಗ ಸ್ನೇಹ ಅಲ್ಲ ಕಣವ್ವ, ಗೊತ್ತಿದ್ರು ಕೇಳ್ತಿದ್ಯಾ ಅಲ್ವೇನವ್ವ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು ನಗ್ತಾ ಇರ್ತಾರೆ. ಯಾಕವ್ವ ನಗ್ತಾ ಇದ್ಯಾ, ಇವಳ್ದು ಬರೇ ಇದ್ದಿದ್ದೆ, ಇವಳ್ದು ಇನ್ನೇನು ಅಂತ ನಗ್ತಾ ಇದ್ಯಾ ಅಲ್ವೇನವ್ವ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು ಹಂಗೇನಿಲ್ಲ, ನೀನು ಯಾರ ಮುಲಾಜು ಇಲ್ಲದೆ ನೇರವಾಗಿ ಪ್ರಶ್ನೆನ ಮಾಡ್ತೀಯ ಅಂತ ನನಗೆ ಖುಷಿ ಆಗುತ್ತೆ, ತಾಯಿ ಆದವಳಿಗೆ ಖುಷಿ ಆಗುತ್ತೆ, ಆದ್ರೆ ಯಾರಾದ್ರೂ ಹಿಂದೆ ಮುಂದೆ ಇದಾರ ಅಂತ ಯೋಚನೆ ಮಾಡಿ ಅವ್ರ ಮುಂದೆ ಮಾತಾಡ್ಬೇಕೋ ಬೇಡವಾ ಅಂತ ಮಾತಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಸ್ನೇಹ ಅವ್ವ ನನಗೇನೆ ಇಷ್ಟು ಚುಚ್ಚುತ್ತಾ ಇದೆ ಅಂತ ಅಂದ್ರೆ ನಿನಗೆ ಇನ್ನೆಷ್ಟು ನೋವಾಗಿರ್ಬೇಡ ಅಂತ ಹೇಳ್ತಾರೆ. ಆಗ ಸುಮಾ ಅಕ್ಕ ನೀನಷ್ಟೇ ಅಲ್ಲ ನಂಜವನ್ನು ಬಂದು ಬೈದೋದ್ರು ಅಂತ ಹೇಳ್ತಾರೆ. ಆಗ ಸ್ನೇಹ ಅಲ್ಲ, ನಾನು ಮಗಳಾಗಿನೇ ಅವನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಬೇರೆಯವ್ರ ಬಗ್ಗೆ ಇನ್ನೇನು ಹೇಳೋಕ್ಕಾಗುತ್ತೆ, ನನ್ನನ್ನು ಕ್ಷಮಿಸ್ತೀಯ ಅಲ್ವೇನವ್ವ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಅವರು ಸ್ನೇಹ ಈ ತಾಯಿ ಒಡ್ಲು ತುಂಬಾನೇ ದೊಡ್ಡದಾಗೈತೆ, ಅದು ಅಲ್ಲದೆ ದಪ್ಪ ಚರ್ಮದವಳು ನಿಮ್ಮವ್ವ, ಬಂಗಾರಮ್ಮಂಗೆ ನನ್ನ ಮೇಲೆ ಎಷ್ಟು ಜಿಗುಪ್ಸೆ ಬಂದೈತೋ ಏನೋ ಅಂತ ಹೇಳ್ತಾರೆ. ಆಗ ಕಂಠಿ ಮತ್ತೆ ವಸು ಹಂಗೇನಿಲ್ಲ ಕಣವ್ವ, ಮಗುಗೆ ಈ ಥರ ಆಗೈತೆ ಅಂತ ಸ್ವಲ್ಪ ನೊಂದ್ಕೊಂಡಿದ್ದಾರೆ ಅಷ್ಟೇ, ಜಗತ್ನಲ್ಲಿ ಕಣ್ಮುಚ್ಕೊಂಡು ನಂಬ್ತಾರೆ ಅಂತ ಅಂದರೆ ಅದನ್ನು ನಿಮ್ಮನ್ನು ಮಾತ್ರ ಅಷ್ಟೇ ಅಂತ ಹೇಳ್ತಾರೆ. ನಂತರ ಕಂಠಿ ಮತ್ತೆ ಸ್ನೇಹ ವಸುನ ಕರ್ಕೊಂಡು ಮನೆಗೆ ಬರ್ತಾರೆ. ಆಗ ಸಿಂಗಾರಮ್ಮ ರಾಧಾ ಹೋಗಿ ಆರತಿ ತಗೊಂಬ ಅಂತ ಹೇಳ್ತಾರೆ. ಆಗ ವಸು ಅವ್ವ ಅದೆಲ್ಲ ಏನು ಬೇಡ, ಪುಟ್ಟಕ್ಕನ ಮನೆಗೆ ಹೋಗಿದ್ವಿ, ಅಲ್ಲಿನೇ ಆರತಿ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ರಾಧಾ ಅಲ್ಲ ವಸು, ಆಸ್ಪತ್ರೆಯಿಂದ ಈ ಮನೆಗೆ ಬರ್ಬೇಕು ತಾನೆ ಅಂತ ಹೇಳಿದ್ರೆ ಆಗ ಕಂಠಿ ಅವರು ಪುಟ್ಟ ಒಂದು ಮನೆಯೂ ಕೂಡ ನಮ್ಮ ಮನೆನೇ ಇದ್ದಂಗೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಹೌದು ದೊರೆ ಹೇಳ್ದಂಗೆ ಪುಟ್ಟಕ್ಕನ ಮನೆಯೂ ಕೂಡ ನಮ್ಮನೆ ಇದ್ದಂಗೆನೆ, ರಾಧಾ ಹೋಗಿ ಆರತಿ ತಗೊಂಬ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಮತ್ತೆ ರಾಧಾ ಇಬ್ರು ಕೂಡ ಸೇರಿ ಆರತಿನ ಮಾಡ್ತಾರೆ. ವಸು ಬಲ್ಗಾಲಿಟ್ಟು ಒಳಗೆ ಬಾರವ ಅಂತ ಹೇಳಿ ಮಗುನ ಎತ್ಕೊಳ್ತಾರೆ. ನನ್ನನ್ನು ಕ್ಷಮಿಸ್ಬಿಡು ಕೂಸೆ, ಮಗುಗೆ ಹುಷಾರಿಲ್ದಂಗೆ ಆದಾಗ ನನಗೆ ನಿನ್ನನ್ನು ಸಮಾಧಾನ ಮಾಡಬೇಕೋ ಅಥವಾ ಮಗಿನ ನೋಡಬೇಕೋ ನನ್ನನ್ನು ನಾನು ನೋಡ್ಕೋಬೇಕೋ ಒಂದು ಅರ್ಥ ಆಗಲಿಲ್ಲ ನನಗೆ, ನಾನು ಕೋಣೆ ಒಳಗೆ ಏನು ಮಾತಾಡದೆ ಹೋಗ್ಬಿಟ್ಟೆ, ನಾನೇನಾದರೂ ಆಸ್ಪತ್ರೆಗೆ ಬಂದಿದ್ರೆ ನಾನು ನಿನ್ನಲ್ಲ ನೀನೇ ನನ್ನನ್ನು ಸಮಾಧಾನ ಮಾಡಬೇಕಾಗ್ತಿತ್ತು ಕಣವ್ವ, ಅಷ್ಟು ಕರಳು ಕಿತ್ತು ಬಂತು, ರಾತ್ರಿ ಎಲ್ಲ ಸೇರಿ ಜಪ ಮಾಡಿದ್ದಕ್ಕೂ ಕೂಡ ಮಗು ಕ್ಷೇಮವಾಗಿ ಮನೆಗೆ ಬಂತು, ವಸು ನನ್ನನ್ನು ತಪ್ಪು ತಿಳ್ಕೊತೀಯನವ ಅಂತ ಕೇಳ್ತಾರೆ. ಆಗ ವಸು ಹಂಗೇನಿಲ್ಲ ಕಣವ, ನೀನು ನನ್ನ ಜೊತೆನಲ್ಲಿ ಇದ್ದಿದ್ರೆ ನನಗೆ ಇನ್ನೂ ಧೈರ್ಯ ಬರ್ತಿತ್ತು ಅಂತ ಹೇಳ್ತಾರೆ. ಆಗ ಮಾದೇಗೌಡರು ಈಗ ಮಗು ಕ್ಷೇಮವಾಗಿ ಮನೆಗೆ ಬಂದೈತಲ್ವಾ, ಹಳೆ ಮಾತೆಲ್ಲ ಯಾಕೆ ಅಂತ ಹೇಳ್ತಾರೆ. ಆಗ ಕಂಠಿ ಅವರು
ಮಗು ಹುಷಾರಾಗಿದ್ದು ಡಾಕ್ಟ್ರು ಕೊಟ್ಟ ಮದ್ದಿಂದ ಅಲ್ಲ, ನಮ್ಮ ಪುಟ್ಟವ್ವ ಕೊಟ್ಟಿದ್ದ ಮದ್ದಿಂದ ಹುಷಾರಾಯಿತು. ನನಗೆ ಏಟ್ ಖುಷಿ ಆಗ್ತಿದೆ ಅಂತ ಹೇಳಕ್ ಹೋಗ್ತಾರೆ. ಆಗ ಮಾದೇಗೌಡರು ಹಬ್ಬ ಮಾಡೋವಷ್ಟು ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಹಬ್ಬ ಮಾಡೋವಷ್ಟು ಅಂತ ಈಗಲೇ ಯಾಕೆ, ಹಬ್ಬದ ಊಟ ಮಾಡೇ ಬಿಡೋಣ ಅಂತ ಹೇಳ್ತಾರೆ. ಆಗ ಕಂಠಿಯವರು ಮೆಸ್ಸು ಇವತ್ತು ಹಬ್ಬದೂಟ ಹಾಕ್ಬಿಡ್ಲಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಸರಿ ಆಯಿತು, ಆದರೆ ಹೊಸು ಹೊತ್ತಿಗೆ ಮಾತ್ರ ಪತ್ತೆದೂಟ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಇದೇ ನಿಮ್ಮ ಕೊನೆ ಊಟ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಈ ಭೂಮಿ ಮೇಲೆ ಯಾರು ಎಷ್ಟು ದಿನ ಬದುಕಬೇಕು ಅಂತ ಡಿಸೈಡ್ ಮಾಡೋದು ನಾನಲ್ವೇ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ. ನಂತರ ರಾಧಾ ಕಂಠಿ ಹೇಳಿದ ಮಾತನ್ನು ಕೇಳಿ ಪುಟ್ಟಕ್ಕಮ್ಮ ಕೊಟ್ಟ ಮದ್ದಿಂದ ಮಗು ಹುಷಾರಾಯಿತು ಅಂತ ಕೇಳಿ ಶಾಕ್ ಆಗುತ್ತೆ. ಆಗ ಹೊರಗಡೆ ಬಂದು ನಂಜವ್ವಗೆ ಫೋನ್ ಮಾಡ್ತಾರೆ. ನಂಜವ್ವ ನೀನು ಮಾಡಿರೋ ಪ್ಲ್ಯಾನು ಏನೂ ವರ್ಕ್ ಆಗಲಿಲ್ಲ ಅಂತ ಹೇಳ್ತಾರೆ. ಆಗ ನಂಜವ್ವ ಶಾಕಿಂದ ಏನು ಹೇಳ್ತಿದ್ಯಾ ರಾಧಾ, ಆ ಮಗು ಇನ್ನೂ ಸಾಯ್ಲಿಲ್ವಾ ಅಂತ ಕೇಳ್ತಾರೆ. ಆಗ ರಾಧಾ ಇಲ್ಲ ಇನ್ನೂ ಸಾಯ್ಲಿಲ್ಲ, ಸಾಯ್ತಿತ್ತೋ ಏನೋ, ಆದರೆ ಪುಟ್ಟಕ್ಕ ಮದ್ದು ಮಾಡಿಕೊಟ್ರು ಅದರಿಂದ ಮಗು ಉಳಿತು ಅಂತ ಹೇಳ್ತಾರೆ. ಆಗ ನಂಜವ್ವ ಅಲ್ಲ, ಆ ಪುಟ್ಟಕ್ಕಂಗೆ ಅಷ್ಟೊಂದು ಬೈದು ಬಂದಿದ್ದೀನಿ, ಮತ್ತೆ ಮದ್ದು ಮಾಡಿಕೊಟ್ಟಿದ್ದಾಳಲ್ಲ, ನಾನು ಬೈದಿರೋ ಬೈತಕ್ಕೆ ಬಂಗಾರಮ್ಮನ ಸವಾಸ ಸಾಕು ಅಂತ ತೆಪ್ಪಗಿರ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಥರ ಆಯ್ತಲ್ಲ ಅಂತ ಹೇಳ್ತಾರೆ. ಆಗ ರಾಧಾ ಹೌದು, ನಾನು ಸ್ನೇಹ ಮತ್ತು ಬಂಗಾರತ್ತೆ ಇಬ್ಬರು ದೂರ ಆಗಲಿ ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೆ, ಆದರೆ ಅದು ನನಗೇನೆ ಬಂದು ಉಲ್ಟಾ ಹೊಡಿತಾ ಇದೆ. ನಿಮ್ಮ ಪ್ಲ್ಯಾನು ಕೂಡ ಇದೇ ಥರ ಆಗ್ತಾ ಇದೆ. ನೀವು ಮಾಡಿರೋ ಪ್ಲ್ಯಾನ್ಗೆ ಬಂಗಾರತ್ತೆ ಮತ್ತು ಪುಟ್ಟಕ್ಕ ಇನ್ನೂ ಕೂಡ ಹತ್ರ ಆಗೋ ಅಂಥ ಲಕ್ಷಣಗಳು ಕಾಣ್ತಾ ಇದೆ. ಸರಿ ಆಯಿತು, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಇಡ್ತಾರೆ. ಆಗ ನಂಜವ್ವ ಇರು ಅಂತ ಹೇಳ್ತಾನೆ ಇರ್ತಾರೆ, ಆದರೆ ರಾಧಾ ಮಾತ್ರ ಫೋನ್ನ ಕಟ್ ಮಾಡ್ತಾರೆ. ಆಗ ನಂಜವ್ವ ಯಾವಾಗಲೂ ಇವಳು ಹೀಗೇನೆ ಅರ್ಧಂಬರ್ಧ ಮಾತಾಡ್ಬಿಟ್ಟು ಫೋನ್ ಇಟ್ಬಿಡ್ತಾಳೆ ಛೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸ್ನೇಹ ಅವರು ರಾತ್ರಿ ಓದ್ಕೊಳ್ಳೋಕ್ಕೆ ಅಂತ ಹೊರಗಡೆ ಬಂದು ಓದ್ಕೊಳ್ತಾ ಇರ್ತಾರೆ. ಆಗ ಕಂಠಿ ಅವರು ಇವರೆಲ್ಲೋದ್ರು, ಫೋನ್ನು ಕೂಡ ರೂಮಲ್ಲೇ ಇಟ್ಟೋಗಿದ್ದಾರೆ ಅಂತ ಹುಡ್ಕೊಂಡು ಬರ್ತಾರೆ. ಸ್ನೇಹನ ನೋಡಿ ಇಲ್ಲಿದ್ದೀರಾ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ಇಲ್ಲಿದ್ದೀರಾ ಅಂತ ಅಂದರೆ ನೀವು ಓದ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ಹೌದು ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಅಲ್ಲ, ಮನೆಯಲ್ಲಿ ಅಷ್ಟೊಂದು ವಿಶಾಲವಾದ ಜಾಗ ಇದೆ, ಅಷ್ಟೊಂದು ದೊಡ್ಡ ಮನೆ ಇದೆ, ಇಲ್ಲಿಗೆ ಬಂದಿದ್ದೀರಲ್ಲ ಮೆಸ್ಸು ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ಹೌದು, ಮನೆಯಲ್ಲಿ ದೊಡ್ಡ ಜಾಗ ಇದೆ ನಿಜ, ಆದರೆ ಮನಸ್ಸಿಗೆ ಯಾಕೋ ಹೊರಗಿನ ವಾತಾವರಣ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಅಲ್ಲ ಮೆಸ್ಸು, ಪರೀಕ್ಷೆ ಮುಗಿದ್ಮೇಲೂ ಓದೋದಿರುತ್ತಾ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ಇದೇ ಶ್ರೀ ಈ ಥರ ಕೇಳ್ತಾ ಇದ್ದೀರಾ, ಇವಾಗಲೇ ಜಾಸ್ತಿ ಓದೋದಿರೋದು, ಸುದ್ದಿನ ತಿಳ್ಕೊಬೇಕು, ಏನು ಪರಿಹಾರ ಇರುತ್ತೋ ಅದನ್ನು ಕೊಡಬೇಕು, ಎಲ್ಲ ಪ್ರಾಬ್ಲಮ್ಸು ಏನಾಗ್ತಿದೆ ಅಂತ ಎಲ್ಲನೂ ತಿಳ್ಕೊಂಡು ಇವಾಗಲೇ ಜಾಸ್ತಿ ಓದೋದಿರೋದು ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಅಲ್ಲ ಮೆಸ್ಸು, ಮಳೆ ಬರೋದು ಸಂದಾಗೆ ಇರುತ್ತೆ, ಆದರೆ ಅದಕ್ಕೆ ನಮ್ಮ ಹತ್ರ ಛತ್ರಿ ಇರಬೇಕಲ್ವಾ, ರೈತನಾಗಿ ನನಗೂ ಮಳೆ ಇಷ್ಟನೇ ಅಂತ ಹೇಳ್ತಾರೆ. ಆದರೆ ಸ್ನೇಹಾಗೆ ಏನೂ ಅರ್ಥ ಆಗೋದಿಲ್ಲ. ಆಗ ಕಂಠಿ ಅವರು ಮೆಸ್ಸು, ನೀವು ಓದೋದು ಇಷ್ಟನೇ, ಓದಬೇಕಾದ್ರೆ ನೀವು ತುಂಬಾ ಮುದ್ದಾಗಿ ಕಾಣಿಸ್ತೀರಾ, ಮಳೆ ಜಾಸ್ತಿಯಾಗಿ ರೈತನ ಬೆಳೆ ಕೊಚ್ಕೊಂಡು ಹೋಗ್ಬಾರ್ದಲ್ವಾ ಅಂತ ಹೇಳ್ತಾರೆ. ಆಗ ಸ್ನೇಹಾಗೆ ಅರ್ಥ ಆಗಿ ನಗ್ತಾ ಇರ್ತಾರೆ. ಆಗ ಕಂಠಿ ಅವರು ಅರ್ಥ ಆಯ್ತಾ ಮೆಸ್ಸು ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ಇಲ್ಲಪ್ಪ ನನಗೇನು ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಮೆಸ್ಸು ಏನು ಗೊತ್ತಾ, ತಂಗಿಯ ಪಾಪುವಿನ ಜೊತೆಗೆ ಆಟ ಆಡೋದಕ್ಕೆ ಯಾರಾದರೂ ಬೇಕಲ್ವಾ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಹೌದೌದು, ನಾವಿಬ್ಬರ ಜೊತೆ ಆಟ ಆಡೋಣವಾ ಅಂತ ಕೇಳ್ತಾರೆ. ಆಗ ಕಂಠಿ ಅವರು ಮೆಸ್ಸು, ನಾವು ಮಗಿ ಜೊತೆ ಆಟ ಆಡೋಣ ಅಂತ ಹೇಳಿಲ್ಲ, ನಾವಿಬ್ಬರು ಆಟ ಆಡೋಣ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಏನು ಅರ್ಥ ಆಗಿಲ್ವ ಅನ್ನೋ ಥರ ಇದ್ದು ನಗ್ತಾ ಇರ್ತಾರೆ. ಆಗ ಕಂಠಿ ಅವರು ಮೆಸ್ಸು ನನಗೆ ಹಸುವಾಗ್ತಾ ಇದೆ ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಹಸಿವಾ ಅಂತ ಸ್ನೇಹ ಕೇಳಿದ್ರೆ, ಹಸಿವು ಅಂದರೆ ಹೊಟ್ಟೆ ಹಸಿವು ಮೆಸ್ಸು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಕಂಠಿ ಕೈ ಹಿಡ್ಕೊಳ್ತಾರೆ. ಅಷ್ಟೊತ್ತಿಗೆ ಮಾದೇಗೌಡರು ಕಂಠಿ ಸೊಸೆ ಬನ್ನಿ ಊಟ ಮಾಡೋಣ ಅಂತ ಕರೀತಾರೆ. ಆಗ ಸ್ನೇಹ ಅವರು ಕಂಠಿ ಹತ್ರ ಹೋಗಿ ನಿಧಾನವಾಗಿ ಕಂಠಿಗೆ ಗೊತ್ತಾಗ್ದೇನೆ ಮುತ್ತು ಕೊಟ್ಟು ಅಲ್ಲಿಂದ ಓಡೋಗ್ಬಿಡ್ತಾರೆ. ಆಗ ಕಂಠಿ ಮೆಸ್ಸು ಮೆಸ್ಸು ಅಂತ ತುಂಬಾ ಖುಷಿಯಿಂದ ಸ್ನೇಹ ಹಿಂದೆನೆ ಓಡೋಗ್ತಾರೆ. ಈ ಕಡೆ ಬಂಗಾರಮ್ಮನವ್ರಿಗೆ ಮದ್ದು ಬರೋ ಇಂಜೆಕ್ಷನ್ನ ಕೊಟ್ಟು ಕತ್ಲೆ ಕೋಣಲ್ಲಿ ಹಗ್ಗ ಕಟ್ಟಿ ಕೂಡಾಕಿರ್ತಾರೆ. ಆಗ ಬಂಗಾರಮ್ಮಂಗೆ ಎಚ್ಚರ ಆಗುತ್ತೆ, ಕಣ್ಬಿಟ್ಟು ನೋಡ್ತಾರೆ, ನೀರು ನೀರು ಅಂತ ತಡಬಡಿಸ್ತಾ ಇರ್ತಾರೆ. ಆಗ ಆ ರೌಡಿಗಳು ಬಂಗಾರಮ್ಮನ ಹತ್ರ ಬರ್ತಾರೆ. ಯಾರೋ ನೀವು ಅಂತ ಕೇಳ್ತಾರೆ. ಆಗ ರೌಡಿಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ನೀರು ತಗೊಂಬರೋ ಅಂತ ಹೇಳಿ ನೀರನ್ನ ಕೊಡ್ತಾರೆ. ಆಗ ಬಂಗಾರಮ್ಮಂಗೆ ಕೋಪ ಬರುತ್ತೆ. ನೀರು ಕೊಟ್ಟಿರೋ ಈ ಪಾತ್ರೆನಲ್ಲೇ ಆ ರೌಡಿಗಳಿಗೆ ತಲೆಗೆಲ್ಲರಿಗೂ ಹೊಡಿತಾರೆ. ಹೊಡೆದ್ಬಿಟ್ಟು ಹಗ್ಗನ ಬಿಚ್ಕೊಳ್ತಾರೆ. ನಂತರ ಬಂಗಾರಮ್ಮನ ಕೈಗೆ ಚಾಕು ಸಿಗುತ್ತೆ. ಯಾರಾದರೂ ಹತ್ರ ಬಂದರೆ ಸುಮ್ಮನಿರಗಿಲ್ಲ, ದೂರ ಹೋಗ್ರಿ, ಆ ಕಡೆ ಹೋಗ್ರಿಲ್ಲ ನೀವು ಅಂತ ಹೇಳಿ ಎದುರಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಲಿ ಬಂದು ಬಂಗಾರಮ್ಮಂಗೆ ಗೊತ್ತಿಲ್ಲದೇನೆ ಜೋರಾಗಿ ತಲೆಗೆ ಹೊಡೆದ್ಬಿಡ್ತಾರೆ. ಆಗ ಬಂಗಾರಮ್ಮಂಗೆ ಏನು ಗೊತ್ತಾಗದೆ ಬಿದ್ದೋಗ್ಬಿಡ್ತಾರೆ. ಮತ್ತೆ ಚೇರಲ್ಲಿ ಕೂರಿಸಿ ಹಗ್ಗನ ಕಟ್ಟಾಕ್ತಾರೆ. ಆಗ ಮದ್ಬರ ಇಂಜೆಕ್ಷನ್ನ ಕಲಿ ಕೊಡೋಕ್ಕೆ ಅಂತ ಹತ್ರ ಹೋಗ್ತಾರೆ. ಆಗ ಬಂಗಾರಮ್ಮ ಬೇಡ 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 ಅಂತ ಎಷ್ಟೇ ಹೇಳಿದ್ರು ಕೂಡ ಮದ್ಬರ ಇಂಜೆಕ್ಷನ್ನ ಕೊಟ್ಟು ಬಂಗಾರಮ್ಮನ ಮಲಗಿಸ್ತಾರೆ. ಆಗ ಕಲಿ ನೀನು ನಮ್ಮ ಅಮ್ಮನ ಥರ ಇದ್ದೆ ಅಂತ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ಆದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.